ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ಬ್ಲಾಗಿಗೆ ಸ್ವಾಗತ ಸುಸ್ವಾಗತ. ನೀವು ನೋಡ್ತಿದ್ದೀರಾ ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಟೈಟಲ್ಲು ತಮ್ಮನೇಲಿ ನೋಡಾಗಲೇ ಗೊತ್ತಾಗಿರುತ್ತೆ ನಿಮಗೆ. ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಲಾಸ್ಟ್ ವ್ಲಾಗ್ ನೋಡಿದ್ರಿ. ನಾವು ಊರಿಗೆ ಹೋಗಿ ವರಮಹಾಲಕ್ಷ್ಮಿ ಪ್ರತಿಷ್ಠಾಪನೆ ಅಂತ ಹೇಳಿದ್ವಿ. ಅಲ್ಲಿ ಹೋಗಿ 3 ದಿನ ಎಲ್ಲ ಚೆನ್ನಾಗಿ ಅದ್ದೂರಿಯಾಗಿ ಮಾಡಿಸಿದ್ವಿ. ಅದು 48 ದಿನ ಪೂಜೆ ಮಾಡಿಸ್ಬೇಕಿತ್ತು ಊರವರು. ಸೊ ಹಂಗಾಗಿ ನಾವು ಈ ಭಾನುವಾರ ನಾವು ಪೂಜೆ ಇಟ್ಕೊಂಡಿದ್ದೀವಿ. ಸೊ ಹಂಗಾಗಿ ನಾವೆಲ್ಲ ಹೋಗ್ತಾ ಇದ್ದೀವಿ. ಅಲ್ಲೋಗಿ ಏನು ಕತೆ ಏನು ಅಂತ ನೋಡೋಣ. ಇವತ್ತು ಶನಿವಾರ ಮಧ್ಯಾಹ್ನ ಹೊರಡ್ತಾ ಇದ್ದೀವಿ. ನಾಳೆ ಇರೋದು ಪೂಜೆ. ಇವತ್ತಿಂದನೇ ಹೇಗಿರುತ್ತೆ, ಯಾರೆಲ್ಲ ಬರ್ತಾರೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಹಳೆ ವ್ಲಾಗ್ ಹೋಗಿ ನೋಡಿಲ್ಲ ಅಂದರೆ ಹೋಗಿ ನೋಡ್ಕೊಬನ್ನಿ ಹೇಗಿತ್ತು ಪ್ರತಿಷ್ಠಾಪನೆ ಎಲ್ಲ ಅಂತ. ಈಗ ನಾರ್ಮಲ್ ನಮ್ಮ ಪೂಜೆ ಮಾಡಿಸಿರೋದು ನಮ್ಮ ಅಣ್ಣ ಸೇರಿಕೊಂಡು. ಸೊ ಒಂದು ಮಧ್ಯಾಹ್ನ ಆಗೈತೆ, ರೆಡಿಯಾಗಿದ್ದೀವಿ. ನಾನು ಗಾಡೀಲಿ ಹೋಗ್ತಾಯಿದ್ದೀನಿ, ಅಪ್ಪ ಅಮ್ಮ ಬಸ್ಸಲ್ಲಿ ಬರ್ತಿದ್ದಾರೆ. ಸೊ ನಾನು ಬಸ್ಸಲ್ಲಿ ಹೋಗ್ಬೋದಿತ್ತು, ಬಟ್ ಅಲ್ಲೆಲ್ಲ ಓಡಾಡೋಕ್ಕೆ ಗಾಡಿ ಬೇಕು ಅಂದ್ಬಿಟ್ಟು ಗಾಡಿ ಎತ್ಕೊಂಡು ಹೋಗ್ತಾ ಇದ್ದೀನಿ. ನನ್ನ ತಮ್ಮ ಬರ್ತಿಲ್ಲ. ನನ್ನ ತಮ್ಮ ಎಕ್ಸಾಮ್ ಇರೋದ್ರಿಂದ ಅವನೊಬ್ಬನೇ ಇರ್ತಾನೆ ಮನೆಯಲ್ಲಿ. ಅಪ್ಪ ಅಮ್ಮ ಎಲ್ಲ ಬಸ್ಸಲ್ಲಿ ಬಂದರು. ನಾನು ಗಾಡಿ ಎತ್ಕೊಂಡು ಸೀದಾ ಊರಿಗೆ ಹೋಗಿ ಬಂದೆ. ನನಗಿನ್ನ ಮುಂಚೆ ಬಸ್ಸಲ್ಲೇ ಬಂದುಬಿಟ್ಟಿದ್ರು. ನಾನು ಬರೋಷ್ಟಲ್ಲಾಗಲೇ ನಮ್ಮ ಮಾವನ ಮಕ್ಕಳೆಲ್ಲ ಬಂದಿದ್ರು. ಎಲ್ಲಿಗೆ ಬಂದಿದ್ಯಾ? ಯಾರ ಮನೆ? ನಿಮ್ಮ ಅತ್ತೆ ಮನೆನಾ? ಫ್ಯೂಚರ್ ಬ್ಲಾಗರ್ ಇವರು ಪಕ್ಕ ಆಯ್ತಾರೆ, ಪಕ್ಕ ಮಾಡಲ್ ಆಯ್ತಾರೆ, ಇಲ್ಲ ಫ್ಯಾಷನರ್ ಆಯ್ತಾರೆ, ಇಲ್ಲ ಡ್ಯಾನ್ಸರ್ ಆಯ್ತಾರೆ. ಏನಾಯ್ತಿತ್ತು? ನಾನು ಡ್ಯಾನ್ಸರ್ ಹಂಗಾರೆ ಓದಲ್ಲ? ಎರಡು ಓದ್ತೀಯಾ? ಇವಾಗ ಪಕ್ಕ ಫ್ಯೂಚರಲ್ಲಿ ಏನಾದರೂ ಸೋಷಿಯಲ್ ಮೀಡಿಯಾದಲ್ಲಿ ಬೆಳೆಯೋದಂತೂ ಪಕ್ಕ. ಹಾಂ, ನಾವು ವ್ಲಾಗ್ ಮಾಡಿಲ್ಲ ಅಂದರೂ ಮಾಡಿ 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 ಅಂತ ಫೋರ್ಸ್ ಮಾಡಿಸ್ಕೊತವ್ರೆ. ಹಾಂ, ನಾನೇನಾಗಬೇಕು? ನೀವು ಡಾಕ್ಟರ್. ನಿನ್ಗೆ ಏನಾಗಬೇಕು ಅಂತ ಕೇಳಿದ್ದು? ವರ್ಷ ಅಕ್ಕ ಅಂದರೆ ಅತ್ತೆ ಮಗಳು ಅಂತ. ಅತ್ತೆ ಮಗಳು. ನೀನು ನನಗೇನಾಗಬೇಕು ಹೇಳು? ತಂಗಿ. ಮಾವನ ಮಗಳು. ಮಾವನ ಮಗಳು. ನಿಮ್ಮಪ್ಪ ನಂಗೆ ಮಾವ ಆಗಬೇಕು. ಹೌದಾ? ಮಾಮ. ಪುಸ್ತಕಂಗೆ ಏನಾಗಬೇಕು? ಮಾಮ. ಹಾಂ, ನನಗೂ ಮಾಮ. ಎಲ್ಲ ಮಾತಾಡಿಕೊಂಡು ಸಂಜೆಗೆ ಒಬ್ಬಟ್ಟು ಮಾಡ್ತಿದ್ದೀವಿ. ತುಪ್ಪ ಬೇಕು, ತುಪ್ಪ ಇಲ್ಲ ಅಂದ್ಬಿಟ್ಟು ಪಕ್ಕದೂರಲ್ಲಿ ನಾಗನಹಳ್ಳಿ ಅಂತಿದೆ. ಸೊ ಅಲ್ಲಿ ಹೋಗಿ ಬೆಣ್ಣೆ ತೊಗೊಬನ್ನಿ ಅಂತ ಕಳಿಸಿದ್ರು ನಮಗೆ. ನಾನು ಮತ್ತು ನನ್ನ ತಂಗಿ ಹೋಗ್ತಾ ಇದ್ದೀವಿ. ಒಳ್ಳೆ ಸೂರ್ಯ ಬೇರೆ ಸನ್ಸೆಟ್ ಆಗ್ತಿತ್ತು. ಚೆನ್ನಾಗಿ ನೋಡಿಕೊಂಡು ಗಾಡಿ ಎತ್ಕೊಂಡು ನಮ್ಮೂರಿಂದ 7-9 ಕಿಲೋಮೀಟ್ರ್ ಆಗುತ್ತೆ. ನಾರ್ಮಲ್ ನಾವು ಬೆಣ್ಣೆ ತೊಗೊಳ್ಳೋದು ಎಲ್ಲ ಇಲ್ಲೇ ಬಂದು ತೊಗೊಳ್ಳೋದು. ಸೊ ಹಂಗೆ ಮಾತಾಡಿಕೊಂಡು ತೊಗೊಳಕ್ಕೆ ಅಂತ ಬರ್ತಾ ಇದ್ದೀವಿ. ನಮ್ಮೂರಲ್ಲೆಲ್ಲ ಕೇಳ್ಕೊಂಡು ಬಂದ್ವಿ, ಎಲ್ಲೂ ಸಿಗಲಿಲ್ಲ. ಸೊ ಹಂಗಾಗಿ ಸೀದಾ ಇಲ್ಲಿಗೆ ಬಂದುಬಿಟ್ಟಿದ್ದೀವಿ ಸಂಜೆ. ಇವತ್ತು ಸಂಜೆ ನಮ್ಮ ತಾತಂದು ತಿಥಿ ಮಾಡ್ತಿದ್ದಾರೆ, 4ನೇ ತಿಂಗಳದು. ಪ್ರತಿ ತಿಂಗಳು ಮಾಡ್ತಿದ್ವಿ, ಹಂಗೆ ಈ ತಿಂಗಳು ಮಾಡ್ತಿದ್ದೀವಿ. ನಾಳೆ ಪೂಜೆ ಇಟ್ಕೊಂಡಿರೋದ್ರಿಂದ ಒಂದಿನ ಮುಂಚೆ ಎಲ್ಲರೂ ಬೇಗ ಅತ್ತೆದೀರ್ನೆಲ್ಲ ಬರ್ತಾರೆ ಅಂದ್ಬಿಟ್ಟು ನಮ್ಮ ಊರಿಂದ ಪಕ್ಕದೂರಿಗೆ ಒಂದು 5-6 ಕಿಲೋಮೀಟ್ರು ಉತ್ತರಿ ಬೆಟ್ಟದ ಕೆಳಗಡೆ ಇರೋ ಊರಿಗೆ ಬಂದು ಬೆಣ್ಣೆಗೋಸ್ಕರ ಅಲಿತಾ ಇದ್ದೀವಿ. ಕ್ಯಾ ಇಲ್ವಾ? ಬಾವುಲ್ ಸಾಕತ್ತಾಗೈತೆ. ಅಲ್ಲೊಂದು ಸ್ಟಾರು ಸನ್ಸೆಟ್ ಆಗೋದು ಇಲ್ಲೇ ಕಾಣ್ತೈತಿ. ಎಲ್ಲೆಲ್ಲೋ ಹೋಯ್ತೀವಿ, ಇಲ್ಲೇ ಕಾಣಿಸ್ತೈತಿ. ಒಂದು 10-20 ಕಿಲೋಮೀಟ್ರ್ ಹೋಗಿ ಬಂದ್ವಿ. 1 ಗ್ರಾಮ್ ಬೆಣ್ಣೆನೂ ಸಿಗಲಿಲ್ಲ. ಸೊ ಮನೆಗೆ ಬಂದುಬಿಟ್ಟು ನಮ್ಮ ಮಾವನ ಮಗಳು ಸ್ವಲ್ಪ ಕ್ವಾಟ್ಲೆ ಕೊಡ್ತಾಯಿದ್ದೆ. ನಿಂಗೆ ಗೊತ್ತಿಲ್ವ, ಇಲ್ಲಿ ಈ ಮನೇಲಿ ದೆವ್ವ ಇದ್ದಿದ್ಕೆ ಮನೆ ಬಿದ್ದೋಗಿರೋದು. ಈ ಮನೇನೂ ಅಷ್ಟೇ. ಹೋಗು, ನಾನು ಅದಕ್ಕೆ ಇಲ್ಲಿ ನಿಂತಿರೋದು, ನಾನೇ ಕಲ್ಲು ಹೋಗಿಲ್ಲ. ಹೋಗಿ ಇಟ್ಕೊತದ. ಹೆಂಗೆ ಬಿದ್ದೋಯ್ತು? ದೆವ್ವ ಬಂದಿದ್ದು ಹೆಂಗೆ ಅಂದರೆ ಅದನ್ನೇ ಕೇಳೋಣ ಬಾ. ರಾತ್ರಿ ಕರ್ಕೊಂಬತ್ತೀನಿ, ಬರ್ರಿ. ಬರ್ತೀರಾ ಇಲ್ಲಿಗೆ? ಮತ್ತೆ ನಡಿ. ದೆವ್ವ ಹೆಂಗೆ ಬರುತ್ತೆ? ಈ ಊರಲ್ಲಿ ದೆವ್ವನೇ ಇಲ್ಲ. ಹಂಗೆ ಹೋಗಿ ಕೇಳ್ಗಿಲಿಯ ಯಾರನ್ನಾದ್ರು, ನಾನು ತೋರಿಸ್ತೀನಿ ಬಾ, ಆಯಿತಾ? ಸುಮ್ಮನೆ ಚಿಕ್ಕ ಮಕ್ಳಿಗೆ ಈ ಥರ ಕ್ವಾಟ್ಲೆ ಕೊಡಬೇಕಂದ್ರೆ ನನಗೊಂಥರ ಸುಮ್ಮನೆ ಖುಷಿ. ಸುಮ್ಮನೆ ಟೈಮ್ ಪಾಸಾಗಿ ಮಾಡ್ತಿರ್ತೀವಿ. ಎಲ್ಲ ಸಂಜೆ ಆಯಿತು, ಈಗ ಪೂಜೆ ಮಾಡ್ತಿದ್ದೀವಿ. 48 ದಿನ ನಮ್ಮ ಊರಲ್ಲಿ ಏನು ನಾನ್ ವೆಜ್ ಮಾಡಲಿಕ್ಕೆ ಈ ತಿಂಗಳು ಮತ್ತು ಮುಂದಿನ ತಿಂಗಳು ವೆಜ್ ಮಾಡ್ತಿದ್ದೀವಿ. ಎಲ್ಲರೂ ಸೇರಿಕೊಂಡು ಪೂಜೆ ಎಲ್ಲ ಮುಗಿಸಿದ್ವಿ. ಆಮೇಲೆ ಊಟ ಎಲ್ಲ ಮುಗಿತು. ಇವತ್ತು ಆ್ಯಕ್ಚುಲ್ ಪೂಜಾ ದಿನ. ಬೆಳಗ್ಗೆ ಎಲ್ಲ ಸ್ನಾನ ಮಾಡಿಕೊಂಡು ಒಂದು ರೌಂಡ್ ತಿಂಡಿ ತಿಂದ್ಕೊಂಡು ಈಗ ದೇವಸ್ಥಾನದ ಹತ್ರಕ್ಕೆ ಬರ್ತಾಯಿದ್ದೀವಿ. ಬೆಳಗ್ಗೆನೇ ಎಲ್ಲ ಹೋಗಿ ಕೊಟ್ಬಿಟ್ಟು ಬಂದಿದ್ರು ಅಭಿಷೇಕದ ಐಟಮು ಅಂದ್ಬಿಟ್ಟು. ಸೊ ನಾವು ಈಗ ನಿಧಾನಕ್ಕೆ ಎಲ್ಲ ತಿಂದ್ಕೊಂಡು ಲೇಟಾಗಿ ಮಾಡೋದು ನಮ್ಮೂರಲ್ಲಿ ಅಂದ್ಬಿಟ್ಟು ಈಗ ಬಂದಿದ್ದೀವಿ ಒಂದು 9-9:30ಗೆ.
ಹೂವು ಮಾರ್ಕೆಟಿಂದ ತಂದಿದ್ರು, ಅದನ್ನೆಲ್ಲ ದಿಂಡಾಗಿ ತಂದಿದ್ರು, ಅದನ್ನೆಲ್ಲ ಕಟ್ಟಿ ದೇವಸ್ಥಾನದ ಐನವ್ರಿಗೆ ಕೊಡ್ತಾಯಿದ್ರು. ಈಗ ಮೇಯ್ನು ಲಕ್ಷ್ಮೀ ದೇವಸ್ಥಾನದಲ್ಲೇ ಪೂಜೆ ಮಾಡಿಸ್ಬೇಕು ಅಂತ ಹೇಳಿದ್ದು. ಲಾಸ್ಟ್ ವಿಡಿಯೋದಲ್ಲಿ ನೋಡಿದ್ರಿ, ಲಕ್ಷ್ಮೀ ದೇವ್ರದ್ದು ಪ್ರತಿಷ್ಠಾಪನೆ ಮಾಡಿದರು. ಆ ದೇವ್ರದ್ದು 48 ದಿನ ನಾನು ಹೇಳ್ದಂಗೆ ಒಬ್ಬೊಬ್ಬರು ಪೂಜೆ ಮಾಡಿಸ್ಬೇಕಿತ್ತು. ಇವತ್ತು ಭಾನುವಾರ ನಮ್ಮದು ಪೂಜೆ ಇತ್ತು, ಹಂಗಾಗಿ ನಾವು ಕೊಟ್ಟಿದ್ವಿ. ಒಂದೊಂದು ದಿನ ಒಬ್ಬೊಬ್ಬರು ಮಾಡಿಸ್ತಾರೆ ಊರಲ್ಲಿ. ಇವತ್ತು ನಮ್ಮದಿರೋದ್ರಿಂದ ನಮ್ಮ ಹೆಣ್ಮಕ್ಳನ್ನೆಲ್ಲ ಕರೆದು ಪೂಜೆಗೆ ಎಲ್ಲ ಕರೆಸಿ ಮಾಡಿಸ್ತಾ ಇದ್ವಿ. ಸೊ ನಾವು ಮತ್ತು ನಮ್ಮ ಚಿಕ್ಕ ತಾತರು ಅಣ್ಣ ತಮ್ಮದಿರೆಲ್ಲ ಸೇರಿಕೊಂಡು ಪೂಜೆ ಮಾಡಿಸ್ತಿರೋದು. ಅಲಂಕಾರ ಎಲ್ಲ ಚೆನ್ನಾಗಿ ಮಾಡ್ತಿದ್ರು. ಅಭಿಷೇಕ ಎಲ್ಲ ನೀಟಾಗಿ ಮುಗೀತು. ಈಗ ಮಹಾಮಂಗಳಾರತಿ ಮಾಡ್ತಿದ್ದಾರೆ. ಎಲ್ಲ ಮಹಾಮಂಗಳಾರತಿ ಮಾಡಿದ್ಮೇಲೆ ಅಲಂಕಾರ ಮಾಡಬೇಕು ಅಂದ್ಬಿಟ್ಟು ಬಾಗಿಲು ಹಾಕ್ಕೊಂಡಿದ್ರೆ ಇಲ್ಲೊಂದು ಗ್ರೂಪ್ ಮಾತುಕತೆ ನಡೀತಿತ್ತು. ಆಮೇಲೆ ಸ್ವಲ್ಪ ವಯಸ್ಸಾಗಿರೋರ್ದೊಂದು ಗ್ರೂಪ್ ನಡೀತಿತ್ತು ಮಾತುಕತೆ. ಆಮೇಲೆ ಮಿಕ್ಕಿದ್ದು ನಮ್ಮ ಅತ್ತೆದು ಇವ್ರದ್ದು ಒಂದು ಗ್ರೂಪಲ್ಲಿ ಮಾತುಕತೆ ನಡೀತಿತ್ತು. ಮಿಕ್ಕಿದ್ದು ನಮ್ಮ ಏಜವ್ರು ನಾವು ಅಕ್ಕ ತಂಗಿದ್ದಿರ್ದೆಲ್ಲ ಮಾತಾಡ್ಕೊಂಡು ಚೆನ್ನಾಗಿ ಕೂತಿದ್ವಿ. ಪಾಪ ಅಲ್ಲಿ ಐನೂರು ಅಲಂಕಾರ ಮಾಡ್ತಿದ್ರು. ಅದೆಲ್ಲ ನಿಮ್ಮಂಥವ್ರೆ ಇರ್ಬೇಕಣಕ್ಕ. ಪೂಜೆಗೆ ಅಂತ ಬಂದ್ಬಿಟ್ಟು ಆನೆಕಲ್ಲು ಆಡಕ್ಕೆ ಬಂದಿದೆಯಲ್ಲ ಅಕ್ಕ. ದಿನ ಬಂದ್ಬಿಟ್ರೆ ಅಕ್ಕ ಒಳ್ಳೆ ಮರದಡೆ ಕೂತಿದ್ದೀರಾ. ಹಳ್ಳಿ ಮರದಡೆ ಕೂತಿದ್ದೀರಾ. ದಿನ ಬಂದ್ಬಿಟ್ಟು ಹಿಂಗೆ ಆಟ ಆಡ್ಕೊಂಡು ಕೂತ್ಕೊಳ್ರಿ. ಗೊತ್ತಿಲ್ಲ ಅಕ್ಕ, ನೀವು ಬೇರೆ ತರ ಆಡ್ತೀರಾ. ಇದು ಲಾಸ್ಟಲ್ಲಿ ಆಡೋದು ನಮ್ಮ ಊರಲ್ಲಿ. ಅದೇ ಔಟು. ನಮಸ್ಕಾರ ಕರ್ನಾಟಕ, ಮತ್ತೊಂದು ಹೊಸ ವೀಡಿಯೋಗೆ ಸ್ವಾಗತ. ಅಲ್ಲ, ನೆನ್ನೆ ವೀಡಿಯೋನೇ ಇವತ್ತು ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಆ್ಯಕ್ಚುಲಿ ಪೂಜೆ ಇರೋದು ಇವತ್ತೇ, ನೆನ್ನೆ ಏನೂ ಇರಲಿಲ್ಲ. ನೆನ್ನೆ ಬಂದೀವಿ, ನಮ್ಮ ತಾತಂದು ಪೂಜೆ ಇತ್ತು. ಸೊ ಪೂಜೆ ಎಲ್ಲ ಮುಗಿಸ್ಕೊಂಡ್ವಿ. ಇವತ್ತು ಮೇಯ್ನ್ ಪೂಜೆ. ಸೊ ದೇವಸ್ಥಾನಕ್ಕೆ ಹತ್ತಕ್ಕೆ ಬಂದಿದ್ದೀವಿ. ಇಲ್ಲಿ ಪೂಜೆ ನಾರ್ಮಲ್ ಬೆಳಗ್ಗೆ ಹೊತ್ತು ಅಭಿಷೇಕಕ್ಕೆ ಕೊಟ್ಟಿದ್ದೀವಿ. ಈಗ ಮಾಡ್ತಿದ್ದಾರೆ. ಒಂದು 11:30 ಆಗಿದೆ ಅಭಿಷೇಕ. ಸಂಜೆ ನಮ್ಮ ಊರಲ್ಲಿ ಪೂಜೆಗಳು ಮಾಡೋದು. ಆಗಿನ ಕಾಲದಲ್ಲೆಲ್ಲ ರೈತರು ಕೆಲಸ ಮುಗಿಸಿದ್ಮೇಲೆ ಸಂಜೆ ಫ್ರೀ ಆಗ್ತಿದ್ರು ಅಂತ, ಅದು ನಮ್ಮೂರಲ್ಲಿ ಸಂಜೆನೇ ಪೂಜೆ ಮಾಡೋದು ರೂಢಿ ಆಗೋಗೈತೆ. ಅಭಿಷೇಕಕ್ಕೆ ಅಲಂಕಾರಕ್ಕೆಲ್ಲ ಈಗಲೇ ಕೊಟ್ಟಿರ್ತೀವಿ, ಬೆಳಗ್ಗೆನೇ ಕೊಟ್ಟಿದ್ವಿ. ಎಲ್ಲ ರೆಡಿ ಮಾಡ್ತಿದ್ದಾರೆ 3 ದೇವಸ್ಥಾನದಲ್ಲಿ, 4 ದೇವಸ್ಥಾನದಲ್ಲೂ. ಈಗ ಸದ್ಯಕ್ಕೆ ನಾವು ನಮ್ಮ ಊರ ಮಧ್ಯದಲ್ಲಿ ಆಂಜನೇಯನ ದೇವಸ್ಥಾನದ ಹತ್ರ ಮತ್ತು ಲಕ್ಷ್ಮೀ ದೇವಸ್ಥಾನದ ಹತ್ರ ಎಲ್ಲ ಕುತ್ಕೊಂಡು ಅಭಿಷೇಕ ಮುಗೀತು, ಅಲಂಕಾರ ಮಾಡ್ತಿದ್ದಾರೆ. ಇಲ್ಲಿ ಈಗ ದೇವಸ್ಥಾನಕ್ಕೆ ಹೂವು ಎಲ್ಲ ತಂದಿಸಿದ್ವಿ ಮಾರ್ಕೆಟಿಂದ, ಎಲ್ಲ ಇಲ್ಲೂ ಕಟ್ಕೊಡ್ತಿದ್ದಾರೆ. ಇಲ್ಲೆಲ್ಲ ಹೇಗೆ ರೆಡಿ ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ ಬನ್ನಿ. ಎಲ್ಲ ದೇವಸ್ಥಾನದಲ್ಲೂ ಅಲಂಕಾರ ಮಾಡ್ತಿದ್ದಾರೆ. ನಾವು ಹೋಗಿ ನಮ್ಮ ಬಾಸ್ ಹತ್ರ ಕೈ ಮುಕ್ಕೊಂಡು ಕುಂಕುಮ ಎಲ್ಲ ಇಟ್ಕೊಂಡು ಬಂದಿದ್ದೀವಿ. ಸೊ ಆಂಜನೇಯಂದು ಇದು ನಮ್ಮ ಹುಡುಗರೆಲ್ಲ ಇಲ್ಲೇ ನಮ್ಮ ಸುತ್ತು ಎಲ್ಲ ತಿರುಗ್ತವ್ರೆ. ಎಕ್ಸ್ಪ್ಲೋರಿಂಗ್ ಡ್ರೀಮ್ಸ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ. ಫುಲ್ಲು ಜಾಲಿ. ನೆನ್ನೆಯಿಂದ ನಾವಂತೂ ಬಟ್ ಏನು ವ್ಲಾಗ್ ಮಾಡೋಕ್ಕೋಗಿಲ್ಲ. ಇವತ್ತಿಂದ ಪೂಜೆ ವ್ಲಾಗ್ ಮಾಡೋಣ ಅಂದ್ಬಿಟ್ಟು. ಸೊ ಈಗ ಇವತ್ತು ಏನೆಲ್ಲ ಆಗುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆಂಜನೇಯನ ದೇವಸ್ಥಾನದಲ್ಲಿ ಮತ್ತು ಲಕ್ಷ್ಮೀ ದೇವಸ್ಥಾನದಲ್ಲಿ ಅಲಂಕಾರ ಮಾಡ್ತಿದ್ರು. ಅಷ್ಟರಲ್ಲಿ ಬಸವಣ್ಣನ ದೇವಸ್ಥಾನದಲ್ಲಿ ಅಲಂಕಾರ ಎಲ್ಲ ಆಗಿತ್ತು. ಬನ್ನಿ ಪೂಜೆ ಮಾಡ್ತೀವಿ ಅಭಿಷೇಕದ್ದು ಅಂತ ಕರೆದಿದ್ರು. ಸೊ ಹಂಗಾಗಿ ಆ ದೇವಸ್ಥಾನದಲ್ಲಿ ಈ ದೇವಸ್ಥಾನದಲ್ಲಿ ಇದ್ದವರೆಲ್ಲ ಬಂದ್ಬಿಟ್ಟು ಈಗ ಪೂಜೆಗೆ ನಿಂತಿದ್ದೀವಿ. ಇಲ್ಲಿ ಬಸವಣ್ಣನ ದೇವಸ್ಥಾನದಲ್ಲೇ ವರ್ಷಕ್ಕೊಂದು ಸತಿ ಬಸವಣ್ಣನ ಕೊಂಡ ಅಂತ ನಡೆಯೋದು. ಅದು ಮುಂದಿನ ತಿಂಗಳು ಬರುತ್ತೆ, ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಈಗ ಮಹಾಮಂಗಳಾರತಿ ಎಲ್ಲ ಆಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ಸೀದಾ ಆಂಜನೇಯನ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲೂ ಅಲಂಕಾರ ಎಲ್ಲ ರೆಡಿ ಮಾಡಿದರು. ದೇವರಂತೂ 2 3 ಸತಿ ಹೂವು ಕೊಡ್ತು. ಸಖತ್ ಫುಲ್ ಖುಷಿಯಾಗೋಯಿತು. ನಾವು ಮಾಡಿದ ಪೂಜೆಗೂ ದೇವರು ಒಪ್ಕೊಂಡಲ್ಲ ಅನ್ನೋದೊಂದು ಖುಷಿಯಾಗಿತ್ತು. ಎಲ್ಲರೂ ಫುಲ್ ಖುಷಿಯಾಗಿ ನೋಡ್ತಾ ನಿಂತಿದ್ರು. ನಮ್ಮ ಮನೆಯಲ್ಲೇ ಇಷ್ಟೊಂದು ಜನ ಸೇರ್ಕೊಂಡು ಮಾಡಿದ್ದು. ಊರಲ್ಲಿ ಬೇರೆಯವರೆಲ್ಲ ಸುಮ್ಮನೆ ಅವ್ರ ಮನೇಲಿ 4-5 ಜನ ಅವ್ರು ಮಾಡ್ತಿದ್ರು. ನಮ್ಮ ಮನೇಲೆ ಹೆಣ್ಮಕ್ಳನ್ನೆಲ್ಲ ಕರೆದ್ಬಿಟ್ಟು ಮಾಡಿದ್ದು. ಸೊ ಸಖತ್ ಖುಷಿ ಆಯಿತು. ವತ್ಸಲಾಯ ಜಗನ್ನಾಥಾಯ ಪರಮಾತ್ಮನೇ ಶ್ರೀಹರಿ ಎಲ್ಲರಿಗೂ ಕಾಪಾಡುವ ತಂದೆ ಒಂದ ಬಾರುವಂತ ನಕ್ಷತ್ರ ಭಗವಂತ ಪ್ರಭುದೇವ ಬರ್ತೀನಿ.
ಅಭಿಷೇಕದ ಪೂಜೆ ಆಂಜನೇಯನ ದೇವಸ್ಥಾನದಲ್ಲಿ ಮುಗೀತು. ಈಗ ಲಕ್ಷ್ಮೀ ದೇವಸ್ಥಾನದಲ್ಲೂ ಅಭಿಷೇಕ ಎಲ್ಲ ಮಾಡಿಬಿಟ್ಟು ಅಲಂಕಾರ ಮಾಡಿದರು. ನೋಡೋಕೆ ಮಾತ್ರ ಸಖತ್ತಾಗಿ ಕಾಣಿಸ್ತಿತ್ತು. ಆಂಜನೇಯ ಆಗಿರ್ಬೋದು, ಲಕ್ಷ್ಮಿ ಆಗಿರ್ಬೋದು, ಬಸವಣ್ಣಂಗೂ ಚೆನ್ನಾಗಿ ಮಾಡಿಸಿದ್ರು, ಚೆನ್ನಾಗಿ ಕಾಣಿಸ್ತಿತ್ತು. ಬ್ಲಾಗಲ್ಲೆಲ್ಲ ಅದ್ರ ಬ್ಲಾಗಲ್ಲಿ ನೋಡಿದ್ದೀರಾ ಈ ತಾಯಿ ಹೆಂಗೆ ಮೆರೆದ್ಲು ಅಂತ. ಇವತ್ತು ಚೆನ್ನಾಗಿ ರೆಡಿ ಮಾಡಿದರು. ಎಲ್ಲ ಬಂದಿದ್ರಲ್ಲ, ಒಂದು ಗ್ರೂಪ್ ಫೋಟೋ ತಗೊಳ್ಳೋಣ ಅಂದ್ಬಿಟ್ಟು ಫೋಟೋ ತಕ್ಕೋತಾ ಇದ್ವಿ, ಗ್ರೂಪ್ ಫೋಟೋ. ಈಗ ಸಂಜೆ ಆಯಿತು, ಬೆಳಗ್ಗೆ ಎಲ್ಲ ಮಹಾಮಂಗಳಾರತಿ ಅಭಿಷೇಕದ್ದಾಯಿತು. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು ಎಲ್ಲ ರೆಡಿ ಮಾಡಿಬಿಟ್ಟು ಬಂದಿದ್ವಿ. ಈಗ ಸಂಜೆ ಎಲ್ಲ ನೀಟಾಗಿ ನಾವು ರೆಡಿ ಆಗಿಬಿಟ್ಟು ಪೂಜೆಗೆ ಅಂತ ಬಂದಿದ್ವಿ. ಹಳ್ಳಿ ಕಡೆ ಆಲ್ಮೋಸ್ಟ್ ಎಲ್ಲ ಸಂಜೆ ಕಡೆನೇ ಪೂಜೆ ಮಾಡೋದು, ಯಾಕೆಂದರೆ ರೈತರೆಲ್ಲ ಕೆಲಸ ಮುಗಿಸ್ಕೊಂಡು ಅವಾಗಿನ ಕಾಲದ ಪದ್ಧತಿ ಪ್ರಕಾರನೇ ಈಗಲೂ ನಮ್ಮೂರಲ್ಲಿ ನಡ್ಕೊಂಡ್ಬರ್ತಿರೋದು. ಈಗ ಪೂಜೆ ಎಲ್ಲ ಮುಗೀತು. ಈಗ ಅರಿಶಿನ ಕುಂಕುಮ ಮತ್ತು ಬೂಂದಿ ಎಲ್ಲ ಕೊಡಿಸಿದ್ರು. ಬೂಂದಿ ಎಲ್ಲ ತಂದಿದ್ರು ಅತ್ತೆ ಮನೆಯಿಂದ. ಅವರು ಪೂಜೆ ಮಾಡಿಸಿದ್ರು. ಎಲ್ಲ ಅರಿಶಿನ ಕುಂಕುಮ ಊರಲ್ಲಿ ಬಂದಿರೋ ಹೆಣ್ಮಕ್ಳಿಗೆಲ್ಲ ಕೊಡ್ತಿದ್ರು. ನಾವು ಪ್ರಸಾದಕ್ಕೆ ಅಂದ್ಬಿಟ್ಟು ಶಾವಿಗೆ ಮತ್ತು ಕಾಯಲ್ಲಿ ಮಾಡಿಸಿದ್ವಿ. ಫಾರ್ ಸ್ವಲ್ಪ ಸ್ಪೆಷಲ್ ಅಂದ್ಬಿಟ್ಟು ಎಲ್ಲ ನಾರ್ಮಲಾಗಿ ಪುಳಿಯೋಗರೆ, ಪಲಾವು ಎಲ್ಲ ಮಾಡಿಸ್ತಾರೆ. ನಾವು ಸ್ವಲ್ಪ ಬೇರೆ ಥರ ಮಾಡ್ಸೋಣ ಅಂದ್ಬಿಟ್ಟು ನಮ್ಮ ಚಿಕ್ಕಪ್ಪ ಮಾಡಿಸ್ತಿದ್ರು. ಮತ್ತು ಪ್ರತಿಷ್ಠಾಪನೆಗೆ ತಂದಿದ್ದೇಳಿ ಪಟಾಕಿ ಇತ್ತು. ಇಲ್ಲ ಹುಡುಗರೆಲ್ಲ ಹೊಡಿತಾಯಿದ್ರು ಪಟಾಕಿ. ಪೂಜೆ ಮಾಡ್ಬೇಕಾದ್ರೆ ಇಲ್ಲಿ ಜನ ಪ್ರಸಾದ ಕೊಡೋ ಟೈಮ್ಗೆ ಅದು ಎಲ್ಲಿಂದ ಬರ್ತಿರೋ ಗೊತ್ತಿಲ್ಲ. ನಾವು ಚಿಕ್ಕ ಹುಡುಗರು ಹಿಂಗೆ ಮಾಡ್ತಿದ್ದೋ, ಪೂಜೆ ಗೊತ್ತಿರಲಿಲ್ಲ, ಬರೀ ಪ್ರಸಾದ ಇಸ್ಕೊಂಬರ್ತಿದ್ದೋ. ಹಂಗೆ ನಮ್ಮೂರಲ್ಲೂ ಅಷ್ಟೇ ಅದ್ರ ಜೊತೆ ಶಾವಿಗೆ ಕಾಯಲ್ಲೆಲ್ಲ ಮಾಡಿಸಿದ್ರು. ಸ್ವಲ್ಪ ಜನ ತಿಂದೋರೆ 2 ಸತಿ 3 ಸತಿ ದೇವ್ರ ಪ್ರಸಾದ ತಿನ್ಕೊಂಬಿಟ್ರು. ಚೆನ್ನಾಗಿತ್ತು ಮಾತ್ರ ಟೇಸ್ಟ್ ಎಲ್ಲ. ಪೂಜೆ ಎಲ್ಲ ಸಖತ್ತಾಗಿತ್ತು. ಪೂಜೆ ಎಲ್ಲ ಮುಗಿಸ್ಕೊಂಡು ಮನೆಗೆ ಬಂದ್ವಿ. ಪೂಜೆ ಎಲ್ಲ ಚೆನ್ನಾಗಾಯಿತು. ಇಲ್ಲಿ ನಮ್ಮೂರಲ್ಲಿ ಒಬ್ಬರು ವಾಯ್ಸ್ ಮಿಮಿಕ್ರಿ ಮಾಡೋರವ್ರೆ. ಅವ್ರು ಬಂದ್ಬಿಟ್ಟು ಈ ಹುಡುಗರ ಹತ್ರ ಆಟ ಆಡ್ತಿದ್ರು. ನವಿಲ್ ನಮ್ಮ ಜೀವ ಕಣ್ಣು